ಹಾಯ್ ಹೆಲೋ ವೆಲ್ಕಮ್ ಟು ಲಲ್ಶಾಪ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೇನೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನಿಮ್ಮ ಫೋನಲ್ಲಿ ಆ್ಯಪ್ಗಳನ್ನ ಯಾವ ರೀತಿ ಹೈಡ್ ಮಾಡೋದು ಫ್ರೆಂಡ್ಸ್. ನೀವು ನಿಮಗೆ ಬೇಕಾದ ಆ್ಯಪ್ಗಳನ್ನು ಯಾವುದೇ ಫೈಲ್ಸ್ ಇರಲಿ ಮೊಬೈಲಲ್ಲಿ ಯಾವುದೇ ರೀತಿ ಆ್ಯಪ್ಗಳಿರಲಿ ಅದು ಯಾವ ರೀತಿಯಾಗಿ ಹೈಡ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇದ್ದರೆ ನಿಮ್ಮ ಫೋನಿನ ಸೆಟ್ಟಿಂಗ್ ಮೂಲಕ ಯಾವ ರೀತಿ ನಿಮ್ಮ ಫೋನಲ್ಲಿ ಆ್ಯಪ್ಗಳನ್ನು ಹೈಡ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋ ಮುನ್ನ ನೀವೇದ್ರೆ ನಮ್ಮ ಚಾನಲ್ ಹೊಸಬರಾಗಿರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಅದು ಫೇಸ್ಬುಕ್ ಪೇಜ್ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ ಎನೇಬಲ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಇದು ಯಾವ ರೀತಿಯಾಗಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಲ್ಲದೆ ಜೆನ್ಯೂನ್ ಸೆಟ್ಟಿಂಗ್ ಮೂಲಕ ನಿಮ್ಮ ಫೋನ್ ಸೆಟ್ಟಿಂಗ್ ಮೂಲಕ ಯಾವ ರೀತಿ ಆ್ಯಪ್ಗಳನ್ನ ಹೈಡ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ತೀನಿ. ಒಂದು ಧಮಾಕಾದ ಇಂಟ್ರೋದ ಫ್ರೆಂಡ್ಸ್ ಬನ್ನಿ ಸಂಪೂರ್ಣ ಸ್ಕ್ರೀನ್ ಫ್ರೆಂಡ್ಸ್. ನೀವು ನಿಮ್ಮ ಫೋನನ್ನು ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಫೋನ್ ಓಪನ್ ಮಾಡಿಕೊಂಡ ನಂತರ ನೀವೇನು ಮಾಡ್ಕೊಂಡ್ರೆ ನೀವು ನಿಮ್ಮ ಫೋನಲ್ಲಿ ಆ್ಯಪ್ಗಳನ್ನು ಹೈಡ್ ಮಾಡ್ಬೇಕಂದ್ರೆ ನೀವು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಆ್ಯಪ್ನಲ್ಲಿ ನೀವು ಆ್ಯಪ್ಗಳನ್ನ ಹೈಡ್ ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಕೆಲವರು ಹೇಳ್ತಾರೆ ನಿಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳ ಮೂಲಕ ನಿಮಗೆ ಆ್ಯಪ್ಗಳನ್ನ ಹೈಡ್ ಮಾಡೋದು ಹೇಗೆ ಅಂತ ಹೇಳ್ತಾರೆ. ಆದರೆ ನಿಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಲ್ಲ, ಪ್ರಿಫೇರ್ ಮಾಡೋದಿಲ್ಲ. ಯಾಕಂದರೆ ಅದು ಒಳ್ಳೆಯದಲ್ಲ ಫ್ರೆಂಡ್ಸ್. ಅದಾದ ಕಾರಣ ನಾನು ನಿಮಗೆ ಸೆಟ್ಟಿಂಗ್ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ಆ್ಯಪ್ಗಳನ್ನ ಹೈಡ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಬಿಡ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನಾನು ನಿಮಗೆ ಸೆಟ್ಟಿಂಗ್ ಆ್ಯಪ್ನಲ್ಲಿ ಯಾವ ರೀತಿ ಹೈಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ನಾನು ನಿಮಗೆ ಯಾವ ಆ್ಯಪ್ನ ಹೈಡ್ ಮಾಡ್ತೀನಿ ತೋರಿಸ್ತೀನಿ. ಈ ರೀತಿ ನೀವು ನೋಡ್ಬೋದು, ಇಲ್ಲಿ ವಾಟ್ಸಪ್ಪು ಟೆಲಿಗ್ರಾಮ್ ಇರುತ್ತೆ ಕಾಣ್ತಿದ್ರಲ್ಲಿ ನಾನು ನಿಮಗೆ ವಾಟ್ಸಪ್ಪನ್ನು ಹೈಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ನೀವು ಏನು ಮಾಡ್ಕೊಂಡು ಅಂದರೆ ನೀವು ನಿಮ್ಮ ಫೋನಲ್ಲಿ ಮೊದಲು ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಕ್ಕಾಗುತ್ತೆ. ನಾನು ನನ್ನ ಫೋನಿನಲ್ಲಿ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡ ನಂತರ ನೀವು ಏನು ಮಾಡ್ಕೊಂಡ್ರೆ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಹಾಗೆ ಮೇಲೆ ಸ್ಕ್ರೋಲ್ ಮಾಡಿಕೊಂಡ ನಂತರ ಕೆಳಗಡೆ ನೋಡ್ಬೋದು ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಕೆಳಗಡೆ ಪ್ರಿವ್ಯೂ ಅಂತ ಒಂದು ಆಪ್ಷನ್ ಇದೆ. ನೀವು ಏನು ಮಾಡ್ಕೊಂಡ್ರೆ ಪ್ರೈವಸಿ ಒಂದು ಆಪ್ಷನ್ ಇರುತ್ತೆ. ಆ ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಗುತ್ತೆ. ನೀವು ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಅಪ್ಲಾಕು ಹೈಡ್ ಆ್ಯಪ್ಸು ಪ್ರೈವಸಿ ಸೇಫ್ಟಿ ಇರ್ತದೆ. ನೀವು ಅಪ್ಲಾಕ್ ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತ ನೀವು ನೋಡಿಲ್ಲ ಅಂದರೆ ಈಗ ಇಲ್ಲಿ ವಿಡಿಯೋ ಮಾಡಿದ್ದೇನೆ. ಅದ್ರ ಬಗ್ಗೆ ನೀವು ನನ್ನ ಚಾನಲ್ ಚೆಕ್ಔಟ್ ಮಾಡಿ ಅದರಲ್ಲಿ ಸಿಗುತ್ತೆ ಅಪ್ಲಾಕ್ ಯಾವ ರೀತಿಯಾಗಿ ಹಾಕೋದು ಅಂತ. ಈಗ ಹೈಡ್ ಆ್ಯಪ್ ಇದೆ ಒಂದು ಆಪ್ಷನ್ ಇದೆಯಲ್ಲ, ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಯಾವ ರೀತಿ ಓಪನ್ ಆಗುತ್ತೆ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಈ ರೀತಿಯಾಗಿ ಆ್ಯಪ್ಗಳು ಹೈಡ್ ಯಾವ ಆ್ಯಪ್ಗಳು ಹೈಡ್ ಮಾಡೋಕ್ಕಂತ ಈ ರೀತಿ ಶೋ ಆಗ್ತಿರುತ್ತೆ ಫ್ರೆಂಡ್ಸ್. ಆ್ಯಪ್ಗಳು ಲೋಡ್ ಆಗುತ್ತೆ. ಆ್ಯಪ್ಗಳು ಲೋಡ್ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ಯಾವ ಆ್ಯಪ್ನ ಹೈಡ್ ಮಾಡೋಕ್ಕಂತ. ಏನಾಗಿ ತೋರಿಸಿದ್ನಲ್ಲ ನಾನು ನಿಮಗೆ ವಾಟ್ಸಪ್ಪು ಮತ್ತು ಟೆಲಿಗ್ರಾಮು. ಈಗ ನಾನು ನಿಮಗೆ ವಾಟ್ಸಪ್ಪನ್ನು ಹುಡುಕಿ ಇದರಲ್ಲಿ ಲಾಕ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಇಲ್ಲಿ ವಾಟ್ಸಪ್ ಕಾಣ್ತದೆ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿ ಸೆಟ್ಟಿಂಗ್ ಆ್ಯಪನ್ನು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಹೇಳ್ತೀನಿ. ನೀವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡೋದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಸ್ವಲ್ಪ ಬ್ಲರ್ ಆಗಿ ಕಾಣ್ತಿರ್ಬೋದು. ಆದರೆ ನಾನು ನಿಮಗೆ ಇಲ್ಲಿ ನಿಮ್ಮ 6 ಡಿಜಿಟ್ ಅಥವಾ ಅಲ್ಲಿ ಯೂಸ್ ಡಿಫ್ರೆಂಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬೇಕಾದ ಟೈಪನ್ನು ಹಾಕ್ಕೊಳ್ಬೋದು. ನಾನು 6 ಡಿಜಿಟ್ ಹಾಕಿ ಅಂಕಿಯನ್ನು ಹಾಕಿ ನಾನು ನಿಮಗೆ ತೋರಿಸ್ತೀನಿ. 6375 ಈ ರೀತಿಯಾಗಿ ನೀವು ಹಾಕಿದ ನಂತರ ನಮ್ಮ ವೆರಿಫಿಕೇಷನ್ ನೀವು ಪಾಸ್ವರ್ಡ್ ತೋರಿಸ್ತದೆ. ನೀವು ವೆರಿಫಿಕೇಷನ್ ಹಾಕಿದ ನಂತರ ನಿಮ್ಮ ಪಾಸ್ವರ್ಡ್ ಸಕ್ಸಸ್ಫುಲ್ಲಾಗಿ ಸೆಟ್ ಆಗುತ್ತೆ. ಸೆಟ್ ಆದ ನಂತರ ಇಲ್ಲಿ ನಿಮಗೆ ಸೆಕ್ಯೂರಿಟಿ ಕ್ವಶನ್ ಕೇಳ್ತಾರೆ. ಸೆಕ್ಯೂರಿಟಿ ಕ್ವಶನ್ ಯಾವ್ದು ಸಲುವಾಗಿ ಕೇಳ್ತಾರೆ ಅಂತ ನೀವು ಕೆಲವೊಮ್ಮೆ ಹೈಡ್ ಮಾಡಿರೋ ಆ್ಯಪ್ಗಳ ಪಾಸ್ವರ್ಡ್ ನೀವು ಮರೆತು ಹೋದರೆ ಅದನ್ನು ರಿಕವರ್ ಮಾಡಿಕೊಳ್ಳೋ ಸಲುವಾಗಿ ಕೇಳ್ತಾರೆ. ಇಲ್ಲಿ ಯುವರ್ ಫಾರ್ಮರ್ ಟೀಚರ್ಸ್ ಅಂತ ಕೇಳ್ತಾರೆ. ಇದ್ರ ಬದಲು ನೀವು ಮದರ್ ನೇಮು, ಫಾದರ್ ನೇಮು, ನೀವು ಹೈಸ್ಕೂಲ್ ಇಟ್ಕೋಬೋದು, ಫೇವ್ರೇಟ್ ಇಟ್ಕೋಬೋದು. ಇಲ್ಲ ನೀವು ಕಸ್ಟಮೈಸ್ ಕ್ವಶನ್ ಇಟ್ಕೊಳ್ಳೋದು ಫ್ರೆಂಡ್ಸ್. ಅದನ್ನು ನೀವೇನು ಮಾಡ್ಕೊಂಡು ಇಟ್ಕೊಂಡ ನಂತರ ಕೆಳಗಡೆ ನಿಮಗೆ ಇಲ್ಲಿ ಬೇಕಾದ ಲೆಟ್ರನ್ನು ಹಾಕಬೇಕೈತೆ. ನಾನು ನನ್ನ ಲೆಟ್ರನ್ನ ನಾನು ಒಂದು 6 ಡಿಜಿಟ್ ನಂಬರ್ನ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ನೋಡ್ಬೋದು. ಈ ರೀತಿಯಾಗಿ ನಾನು ನಂಬರ್ ಇಟ್ಟಿದ್ದೀನಿ. ಇಟ್ಟ ನಂತರ ಇಲ್ಲಿ ಕೆಳಗಡೆ ನೀವು ಏನು ಮಾಡ್ಬೇಕಂದ್ರೆ ಅದರ್ ರಿಕವರ್ ಅಂತಿದೆ. ನಿಮಗೆ ಇದನ್ನು ನೆನಪು ಹಾರಿದರೆ ನೀವು ನಿಮ್ಮ ಗೂಗಲ್ ID ಮೂಲಕವೂ ಇದನ್ನು ರಿಕವರ್ ಮಾಡ್ಕೊಳ್ಬೋದು. ಅದಕ್ಕಾಗಿ ನೀವು ಏನು ಮಾಡ್ಕೊಂಡ್ರೆ ಲಿಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಬೇಕಾದ ಗೂಗಲ್ ಅಕೌಂಟ್ ಇದ್ದರೆ ಇದ್ರ ಲಿಂಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅದನ್ನು ಲಿಂಕ್ ಮಾಡಿಕೊಂಡ ನಂತರ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಓಕೆ ಒಂದು ಆಪ್ಷನ್ ಇರುತ್ತೆ. ಓಕೆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಆಪ್ಷನ್ ಕ್ಲಿಕ್ ಮಾಡಿಕೊಂಡ ನಂತರ ರಿಟರ್ನ್ ಈ ರೀತಿ ಬರುತ್ತೆ. ಎಂಟರ್ ಯುವರ್ ಆಕ್ಸೆಸ್ ಕೋಡ್ ಈಸ್ ಡೈಲರ್ ಪ್ಯಾಡ್ ಟು ಯುವರ್ ಹೈಡ್ ಆ್ಯಪ್ಸ್ ಅಂತ ಬರ್ತಾ ಇದೆ. ನೀವು ಏನು ಮಾಡಬೇಕಂದ್ರೆ ಮತ್ತು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕೈತೆ. ನಾನು ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ ನಂತರ ಸೆಟ್ ಆಕ್ಸೆಸ್ ಕೋಡ್ ಅಂತ ಬರ್ತೀವಿ. ಇದು ಆಕ್ಸೆಸ್ ಕೋಡ್ ಏನಪ್ಪ ಹಿಡಿದು ಕೇಳಿದ್ದು ಅದಾಯಿತು. ಇದು ಆಕ್ಸೆಸ್ ಕೋಡ್ ಅಂತಂದರೆ ನೀವು ನಿಮ್ಮ ಡೈಲರ್ ಪ್ಯಾಡಲ್ಲಿ ಈಗ ನೀವು ಯಾವ ಕೋಡ್ ಹಾಕ್ತಿರ್ತಿರಲ್ವ ಈ ಕೋಡ್ ಹಾಕಿದ ನಂತರ ನೀವು ಡೈಲರ್ ಪ್ಯಾಡಲ್ಲಿ ಆ್ಯಪ್ಗಳು ಶುರು ಆಗ್ತದೆ ಫ್ರೆಂಡ್ಸ್. ನಾನು ನಿಮಗೆ ಇಲ್ಲಿ ಹಾಕಿ ತೋರಿಸ್ತೀನಿ. ನಿಮಗೆ ಒಂದು ಕೋಡನ್ನು #0000
ಜೀರೋ ನಾನು 4 ಜೀರೋ ಹಾಕಿದ್ದೀನಿ, 4 ಜೀರೋ ಹಾಕಿದ್ದೀನಿ, ರಿಟರ್ನ್ ಹ್ಯಾಶ್ ಹಾಕ್ತೀನಿ. ಈ ರೀತಿಯಾಗಿ ಹಾಕಿ ನೀವು ಓಕೆ ಮೇಲೆ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಓಕೆ ಮೇಲೆ ಕೊಟ್ಟರ ನಂತರ ಈ ಕೋಡನ್ನು ನೀವು ನಿಮ್ಮ ಡೈಲರ್ ಪಾರ್ಟ್ನಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ನಿಮ್ಗೆ ತೋರಿಸ್ತೀನಿ. ಹೀಗಾಗಿ ಇದನ್ನು ಹೊರಬಂದ ನಂತರ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಟೆಲಿಗ್ರಾಮ್ ಆ್ಯಪ್ ಇದೆ ಮತ್ತು ಇಲ್ಲಿ ಇನ್ನೊಂದು ವಾಟ್ಸಪ್ ಆ್ಯಪ್ ಕಾಣ್ತಾ ಇಲ್ಲ. ಅದಕ್ಕಾಗಿ ವಾಟ್ಸಪ್ ಆ್ಯಪ್ ಇಲ್ಲಿ ಕಾಣ್ತಾ ಇಲ್ಲ, ನೀವು ನೋಡ್ಕೋಬೋದು. ವಾಟ್ಸಪ್ ಕಾಣ್ತಾ ಇಲ್ಲವಲ್ವ. ಈಗ ನಾನು ನಿಮಗೆ ನನ್ನ ಫೋನ್ ಡೈಲರ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿ ಹಾಕಬೇಕಂತ ನೀವು ಹ್ಯಾಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. 4 ಜೀರೋನ ಹಾಕಬೇಕಾಗುತ್ತೆ. 4 ಜೀರೋ ಹಾಕಿ ರಿಟರ್ನ್ ಹ್ಯಾಶ್ ಹಾಕಬೇಕಾಗುತ್ತೆ. ಹ್ಯಾಶ್ ಹಾಕಿದ ನಂತರ ಇಮಿಡಿಯೇಟ್ಲಿ ಹೈಡ್ ಆ್ಯಪ್ಸ್ ಅಂತ ಇರ್ತಾ ಬರುತ್ತೆ. ನೀವು ಯಾವ ಆ್ಯಪ್ಗಳನ್ನ ಹೈಡ್ ಮಾಡಿರ್ತಾರೆ ಈ ರೀತಿಯಾಗಿ ಹೈಡ್ ಮಾಡಿರೋ ಆ್ಯಪ್ಗಳನ್ನು ಈ ರೀತಿಯಾಗಿ ಶೋ ಆಗಲು ಶುರು ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನಿಮ್ಮ ಫೋನ್ ಆ್ಯಪ್ಗಳನ್ನ ಹೈಡ್ ಮಾಡಿರೋ ಆ್ಯಪ್ಗಳು ಈ ರೀತಿಯಾಗಿ ನೀವು ಶೋ ಮಾಡ್ಬೋದು. ಈ ರೀತಿಯಾಗಿ ನೀವು ನೋಡ್ಬೋದು ಫ್ರೆಂಡ್ಸ್. ಈ ರೀತಿ ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ನೀವು ನಿಮ್ಮ ಫೋನಿನಲ್ಲಿ ಯಾವ ರೀತಿಯಾಗಿ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವ ರೀತಿ ನಿಮ್ಮ ಫೋನಲ್ಲಿ ಆ್ಯಪ್ಗಳನ್ನ ಹೈಡ್ ಮಾಡೋದು ಅಂತ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂರಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ನ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲೈಕನ್ನ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ನೀವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ಸಿಗೋಣ.